ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ನಿಮ್ಮ ಮುನಿರಾಜು. ಬೆಂಗಳೂರಿನ ಹೆಬ್ಬಾಳ ಪೊಲೀಸರು ಭಾರಿ ಬೇಟೆಯೊಂದನ್ನು ಹಾಡಿದ್ದಾರೆ. ನಗರದಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಒಂದು ಎಂಡಿಎಂಎ ಡ್ರಗ್ಸ್ ಮಾರಾಟ ಮಾಡೋದಕ್ಕೆ ಪ್ರಯತ್ನ ಪಟ್ಟಂತಹ ಒಂದು ಬೃಹತ್ ಜಾಲವನ್ನ ಈಗ ಹೆಬ್ಬಾಳ ಪೊಲೀಸರು ಅರೆಸ್ಟ್ ಮಾಡಿ ಅವರಿಂದ ಸುಮಾರು 35 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನು ಕೂಡ ಸೀಸ್ ಮಾಡಿದ್ದಾರೆ. ಅಂದಾಗೆ ಈ ಗ್ಯಾಂಗ್ ಏನಿದೆ ಇದು ದೆಹಲಿಯಿಂದ ಬೆಂಗಳೂರಿಗೆ ಡ್ರಗ್ಸ್ ಅನ್ನ ತರಿಸಿ ಇಲ್ಲಿ ಮಾರಾಟ ಮಾಡ್ತಾ ಇದ್ರು ಅಂತೇಳಿ ಈಗ ತನಿಖೆಯಿಂದ ಗೊತ್ತಾಗಿದೆ. ಈ ಒಂದು ಜಾಲದ ಹಿಂದೆ ಬೃಹತ್ ದಂಧೆ ಕೂಡ ಇರುವಂತದ್ದು ಕೂಡ ಈಗ ಗೊತ್ತಾಗಿದೆ. ಈ ಒಂದು ಗ್ಯಾಂಗ್ ಏನಿದೆ ಇದು ಸುಮಾರು 17.5 ಕೆಜಿ ಮೌಲ್ಯದ ಒಂದು ಎಂಡಿಎಂಎ ಡ್ರಗ್ಸ್ ಅನ್ನ ಹೆಬ್ಬಾಳದ ಒಂದು ಆನಂದ ನಗರದ ಒಂದು ಅಪಾರ್ಟ್ಮೆಂಟ್ ಬಳಿ ಒಂದು ಮಾರಾಟ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಏನು ಹೆಬ್ಬಾಳ ಪೊಲೀಸರು ಒಂದು ಖಚಿತ ಮಾಹಿತಿಯನ್ನ ಆಧರಿಸಿ ರೈಡ್ ಅನ್ನ ಮಾಡಿದಾಗ ಅಲ್ಲಿ ಸ್ಥಳದಲ್ಲೇ ಸುಮಾರು 4.5 ಕೆಜಿ ಡ್ರಗ್ಸ್ ಪತ್ತೆಯಾಗುತ್ತೆ. ಕೂಡಲೇ ಪೊಲೀಸರು ಆ ಒಂದು ಗ್ಯಾಂಗ್ ಅನ್ನ ಅರೆಸ್ಟ್ ಮಾಡಿ ಹೆಚ್ಚಿನ ತನಿಖೆಯನ್ನ ಮಾಡಿದಾಗ ಇಬ್ಬರು ಆರೋಪಿಗಳ ಮನೆಯಲ್ಲಿ ಕೆಜಿ ಗಟ್ಟಲೆ ಎಂಡಿಎಂಎ ಡ್ರಗ್ಸ್ ಕೂಡ ಪತ್ತೆಯಾಗುತ್ತೆ. ನಂತರ ಈ ಎಲ್ಲಾ ಡ್ರಗ್ಸ್ ಅನ್ನ ಜಪ್ತಿ ಮಾಡಿ ಅದನ್ನ ವಶಕ್ಕೆ ಪಡೆದಾಗ ಅದರ ಒಟ್ಟು ಮೌಲ್ಯ ಸುಮಾರು 35 ಕೋಟಿ ಅಂತೇಳಿ ಕೂಡ ಗೊತ್ತಾಗಿದೆ. ಈ ಒಂದು ಡ್ರಗ್ಸ್ ಅನ್ನ ದೆಹಲಿಯಿಂದ ಬೆಂಗಳೂರಿಗೆ ತರಿಸಿ ಇವರು ಆರೋಪಿಗಳು ಮಾರಾಟ ಮಾಡ್ತಾ ಇದ್ರು ಅಂತೇಳಿ ಈಗ ತನಿಖೆಯಿಂದ ಗೊತ್ತಾಗಿದೆ. ಮತ್ತೆ ಈ ಒಂದು ಜಾಲದಲ್ಲಿ ಬೆಂಗಳೂರಿನ 3 ಹಾಗೂ ಬೇರೆ ಬೇರೆ ರಾಜ್ಯದ ಸುಮಾರು 3 ಪ್ರಜೆಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದು ಒಟ್ಟು 8 ಮಂದಿಯನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿ ಈಗ ಹೆಚ್ಚಿನ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಅಂದಾಗೆ ಈ ಒಂದು ಡ್ರಗ್ಸ್ ಅನ್ನ ಹೊರ ದೇಶಗಳಿಂದ ದೆಹಲಿಗೆ ತರಿಸ್ತಾ ಇದ್ರು. ನಂತರ ದೆಹಲಿಯಿಂದ ರೈಲಿನ ಮುಖಾಂತರವಾಗಿ ಬೆಂಗಳೂರಿಗೆ ಅದನ್ನ ಸಾಗಾಟ ಮಾಡ್ತಾ ಇದ್ರು ಅಂತೇಳಿ ಕೂಡ ಈಗ ಗೊತ್ತಾಗಿದೆ. ಬೆಂಗಳೂರಿಗೆ ರೈಲಿನಲ್ಲಿ ಬಂದ ಬಳಿಕ ಅದನ್ನ ಬೇರೆ ಬೇರೆ ಪೆಡ್ಲರ್ಗಳ ಮುಖಾಂತರವಾಗಿ ಸೆಗ್ರಿಗೇಟ್ ಮಾಡ್ತಾರೆ. ನಂತರ ಏನು ಬೇರೆ ಬೇರೆ ಒಂದು ಠಾಣಾ ವ್ಯಾಪ್ತಿಯಲ್ಲಿ ಮತ್ತೆ ಹೆಚ್ಚಾಗಿ ಎಲ್ಲಿ ಡ್ರಗ್ಸ್ ಸೇಲ್ ಆಗುತ್ತೆ ಮತ್ತೆ ಎಲ್ಲಿ ಹೆಚ್ಚಾಗಿ ವಿದ್ಯಾರ್ಥಿಗಳು ಮತ್ತೆ ಏನು ಟೆಕ್ಕಿಗಳು ಇರ್ತಾರೆ ಅಂತ ಒಂದು ಭಾಗದಲ್ಲಿ ಅದನ್ನ ಮಾರಾಟ ಮಾಡುವಂತ ಕೆಲಸವನ್ನು ಕೂಡ ಈ ಒಂದು ಗ್ಯಾಂಗ್ ಮಾಡ್ತಾ ಇತ್ತು. ಸದ್ಯ ಈಗಾಗಲೇ ಈ ಒಂದು ಜಾಲಕ್ಕೆ ಸಂಬಂಧಪಟ್ಟಂತೆ ಹೆಬ್ಬಾಳದ ಒಂದು ಅಪಾರ್ಟ್ಮೆಂಟ್ ಬಳಿ ಕೂಡ ಒಂದು ಕಾರ್ನಲ್ಲಿ ಇಟ್ಟು ಈ ಒಂದು ಡ್ರಗ್ಸ್ ಅನ್ನ ಮಾರಾಟ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸರಿಗೆ ಒಂದು ಏನು ಖಚಿತ ಮಾಹಿತಿ ಲಭ್ಯ ಆಗಿ ಕೂಡಲೇ ಅಲ್ಲಿ ದಾಳಿಯನ್ನು ಮಾಡಿದಾಗ ಇಬ್ಬರು ಆರೋಪಿಗಳು ಅಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬೀಳ್ತಾರೆ. ನಂತರ ಅವರ ಮುಖಾಂತರವಾಗಿ ಉಳಿದ ಆರೋಪಿಗಳ ಮಾಹಿತಿ ಸಿಗುತ್ತೆ. ಅದರಲ್ಲಿ ಎಣ್ಣೂರಿನ ಒಂದು ಅಬ್ದುಲ್ ಸಮದ್ ಎಂಬ ಆರೋಪಿ ಏನಿದ್ದಾನೆ ಆತನ ಒಂದು ಮನೆಯಲ್ಲಿ ಕೂಡ ಕೆಜಿ ಗಟ್ಟಲೆ ಡ್ರಗ್ಸ್ ಸಿಗುತ್ತೆ. ನಂತರ ಸರ್ಜಾಪುರದ ಮನ್ಸೂರ್ ಎಂಬಾತನ ಮನೆ ಮೇಲೆ ದಾಳಿಯನ್ನು ಮಾಡಿದಾಗ ಆತನ ಮನೆಯಲ್ಲೂ ಕೂಡ ಎಂಡಿಎಂಎ ಡ್ರಗ್ಸ್ ಪತ್ತೆಯಾಗುತ್ತೆ. ನಂತರ ಈ 3 ಆರೋಪಿಗಳಿಂದಲೇ ಸುಮಾರು 17 ಕೆಜಿ ಡ್ರಗ್ಸ್ ಅನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಇನ್ನು ರೈಲಿನಲ್ಲಿ ತರಬೇಕಾದ್ರೆ ಇವರು ಸೀರೆ ಮತ್ತೆ ಟೇಬಲ್ ಹಾಗೂ ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಅಡಗಿಸಿಟ್ಟು ಬೆಂಗಳೂರಿಗೆ ಸರಬರಾಜು ಮಾಡ್ತಾ ಇದ್ರು ಅಂತೇಳಿ ಕೂಡ ಗೊತ್ತಾಗಿದೆ. ದೆಹಲಿಯಿಂದ ರೈಲು ಹೆಬ್ಬಾಳ ಸಮೀಪ ಬರ್ತಾ ಇದ್ದಂತೆ ಹೆಬ್ಬಾಳದಲ್ಲಿ ಈ ಒಂದು ಡ್ರಗ್ಸ್ ಅನ್ನ ಡೆಲಿವರಿ ಮಾಡ್ತಾರೆ. ಅಂದ್ರೆ ರೈಲಿನ ಮುಖಾಂತರವಾಗಿ ಅದನ್ನ ಇಳಿಸಿಕೊಂಡು ನಂತರ ಏನು ನಗರದ ಬೇರೆ ಬೇರೆ ಕಡೆಗೆ ಕಾರುಗಳಲ್ಲಿ ಇದನ್ನ ಸಾಗಾಟ ಮಾಡ್ತಾ ಇದ್ರು ಅಂತೇಳಿ ಕೂಡ ಈಗ ಗೊತ್ತಾಗಿರೋದು. ಸದ್ಯ ಈ ಒಂದು ದೊಡ್ಡ ಮಟ್ಟದ ಡ್ರಗ್ಸ್ ಜಾಲವನ್ನ ಹೆಬ್ಬಾಳ ಪೊಲೀಸರು ಭೇದಿಸಿದ್ದಾರೆ. ಮತ್ತೆ 8 ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ಮಾಡಿದಾಗ ಅದರಲ್ಲಿ ನೈಜೀರಿಯಾ, ತಾಂಜಾನಿಯಾ ಮತ್ತೆ ಸೆನೆಗಲ್ ಮೂಲದ 3 ಆರೋಪಿಗಳು ಕೂಡ ಇನ್ವಾಲ್ವ್ಮೆಂಟ್ ಆಗಿರೋದು ಕೂಡ ಗೊತ್ತಾಗಿದೆ. ಈ 3 ಆರೋಪಿಗಳು ವಿದೇಶದಿಂದ ಡ್ರಗ್ಸ್ ಅನ್ನ ದೆಹಲಿಗೆ ತರಿಸ್ಕೊಳ್ತಾ ಇದ್ರು. ನಂತರ ಅದನ್ನ ಏನು ದೆಹಲಿಯಿಂದ ಬೆಂಗಳೂರಲ್ಲದೆ ದೇಶದ ಬೇರೆ ಬೇರೆ ನಗರಗಳಿಗೂ ಕೂಡ ಅಲ್ಲಿಂದ ಸಪ್ಲೈ ಮಾಡ್ತಾ ಇದ್ರು ಅಂತೇಳಿ ಕೂಡ ಈಗ ಗೊತ್ತಾಗಿದೆ. ಒಟ್ಟಿನಲ್ಲಿ 3 ಲೇಯರ್ ನಲ್ಲಿ ಈ ಒಂದು ಗ್ಯಾಂಗ್ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ರು. ಒಬ್ರು ವಿದೇಶದಿಂದ ದೆಹಲಿಗೆ ಡ್ರಗ್ಸ್ ಅನ್ನ ತರಿಸ್ತಾ ಇದ್ರೆ, ಇನ್ನೊಂದು ಗ್ಯಾಂಗ್ ದೆಹಲಿಯಿಂದ ಬೆಂಗಳೂರಿಗೆ ಮತ್ತೆ ದೇಶದ ಬೇರೆ ಬೇರೆ ನಗರಗಳಿಗೂ ಕೂಡ ಈ ಒಂದು ಡ್ರಗ್ಸ್ ಅನ್ನ ಸಪ್ಲೈ ಮಾಡ್ತಾ ಇದ್ರು. ನಂತರ ಬೆಂಗಳೂರಿಗೆ ಬಂದಂತ ಡ್ರಗ್ಸ್ ಅನ್ನ ಇಲ್ಲಿನ ಸ್ಥಳೀಯ ಪೆಡ್ಲರ್ಗಳ ಮುಖಾಂತರವಾಗಿ ಅದನ್ನ ಲೋಕಲ್ ಏನು ಡ್ರಗ್ಸ್ ಡಿಸ್ಟ್ರಿಬ್ಯೂಟ್ ಮಾಡುವಂತ ಒಂದು ಆರೋಪಿಗಳಿದ್ದಾರೆ. ಅವರ ಮುಖಾಂತರವಾಗಿ ವಿದ್ಯಾರ್ಥಿಗಳು ಮತ್ತೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರಬಹುದು ಮತ್ತೆ ಬೇರೆ ಬೇರೆ ಒಂದು ವರ್ಗದ ಜನರಿಗೆ ಈ ಒಂದು ಡ್ರಗ್ಸ್ ಅನ್ನ ಸಪ್ಲೈ ಮಾಡಿ ಮಾರಾಟ ಮಾಡ್ತಾ ಇದ್ರು ಅಂತೇಳಿ ಕೂಡ ಈಗ ಗೊತ್ತಾಗಿರೋದು. ಸದ್ಯ ಈಗಾಗಲೇ ಹೆಬ್ಬಾಳ ಪೊಲೀಸರು ಇದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆಯನ್ನು ನಡೆಸಿ 8 ಮಂದಿಯನ್ನ ಅರೆಸ್ಟ್ ಮಾಡಿ ಸುಮಾರು 35 ಕೋಟಿ ಮೌಲ್ಯದ ಈ ಒಂದು ಡ್ರಗ್ಸ್ ಅನ್ನ ಕೂಡ ಈಗ ಜಪ್ತಿ ಮಾಡಿದ್ದಾರೆ. ಏನು ನಗರದಲ್ಲಿ ಈ ರೀತಿಯಾಗಿ ಡ್ರಗ್ಸ್ ಪತ್ತೆ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ. ಒಂದ್ ಕಡೆ ಸಿಸಿಬಿ ಪೊಲೀಸರು ಇರಬಹುದು ಮತ್ತೆ ಸ್ಥಳೀಯ ಪೊಲೀಸರು ಕೂಡ ನಿರಂತರವಾಗಿ ಈ ಒಂದು ಡ್ರಗ್ಸ್ ಜಾಲಗಳನ್ನ ಪತ್ತೆ ಹಚ್ಚುವಂತ ಸಲುವಾಗಿ ವಿಶೇಷ ಕಾರ್ಯಾಚರಣೆಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಈಗಾಗಲೇ ಏನು ಕಳೆದ 5-6 ತಿಂಗಳಿಂದ ಸುಮಾರು 169ಕ್ಕೂ ಹೆಚ್ಚು ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ನಗರದಲ್ಲಿ ಪತ್ತೆ ಹಚ್ಚಿರುವಂತಹ ಪೊಲೀಸರು 106 ಕೆಜಿ ಮೌಲ್ಯದ ಒಂದು ಡ್ರಗ್ಸ್ ಅನ್ನು ಕೂಡ ಜಪ್ತಿ ಮಾಡಿ ಅದನ್ನು ನಾಶಪಡಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈಗ ಹೆಬ್ಬಾಳ ಪೊಲೀಸರು ಕೂಡ ಈ ಒಂದು ಮಿಂಚಿನ ಕಾರ್ಯಾಚರಣೆಯನ್ನು ಮಾಡಿ ಈ ಒಂದು ಬೃಹತ್ ಮಟ್ಟದ ಒಂದು ಡ್ರಗ್ಸ್ ಜಾಲವನ್ನು ಕೂಡ ಪತ್ತೆ ಹಚ್ಚಿದ್ದಾರೆ. ಈಗಾಗಲೇ ನಗರ ಪೊಲೀಸ್ ಆಯುಕ್ತರು ಕೂಡ ಇದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟು
ಈ ಒಂದು ಡ್ರಗ್ಸ್ ಜಾಲವನ್ನು ಪತ್ತೆ ಹಚ್ಚಿದಂತ ಹೆಬ್ಬಾಳ ಪೊಲೀಸರಿಗೆ ಸುಮಾರು 2 ಲಕ್ಷ ಮೌಲ್ಯ ಬಹುಮಾನವನ್ನು ಕೂಡ ಘೋಷಣೆ ಮಾಡಿರೋದು. ಏನು ನಗರದಲ್ಲಿ ವ್ಯಾಪಕವಾಗಿ ಈ ರೀತಿ ಡ್ರಗ್ಸ್ ಜಾಲ ಪತ್ತೆ ಆಗ್ತಾ ಇರೋದ್ರಿಂದ ಪೊಲೀಸರು ಕೂಡ ಎಲ್ಲೆಡೆ ಹದ್ದಿನ ಕಣ್ಣನ್ನ ಇಟ್ಟು ಈ ಒಂದು ಜಾಲಗಳನ್ನ ಪತ್ತೆ ಹಚ್ಚಿ ಅವರನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನು ಕೂಡ ಈಗ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇದು ಇವತ್ತಿನ ವಿಶೇಷ. ಮುಂದೆ ಇದೇ ರೀತಿಯ ಸುದ್ದಿಗೋಸ್ಕರ ನೋಡ್ತಾ ಇರಿ ನ್ಯೂಸ್ 18 ಡಿಜಿಟಲ್ ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.